ತರೀಕೆರೆಯ ಸಮಗ್ರ ಅಭಿವೃದ್ಧಿಗೆ, ತರೀಕೆರೆ ಪಟ್ಟಣದ ಒಂದು ಸುಂದರ ಅಭಿವೃದ್ಧಿಯ ಕೆಲಸಗಳಿಗೆ ಒಂದು ದೊಡ್ಡ ಪ್ರಮಾಣದ ಹಣಕಾಸಿನ ನೆರವನ್ನು ಸನ್ಮಾನ್ಯ ರಾಜ್ಯ ಸರ್ಕಾರದಿಂದ, ಮುಖ್ಯಮಂತ್ರಿಗಳಿಂದ ನಾವು ಕೊಡಿಸಬೇಕಾಗಿದೆ. ಹಾಗಾಗಿ ನೀವು ವಿಶೇಷವಾಗಿ ತರೀಕೆರೆ ನಗರದ ಅಭಿವೃದ್ಧಿಗೆ 100 ಕೋಟಿ ರೂಪಾಯಿಗಳ ಪ್ಯಾಕೇಜ್ ಅನ್ನ ರಾಜ್ಯದಿಂದ ಮುಖ್ಯಮಂತ್ರಿಗಳಿಂದ ಕೊಡಿಸಿದ್ರೆ ಸಾರ್ವಜನಿಕವಾಗಿ ನಿಮಗೆ ಅಭಿನಂದನಾ ಸಮಾರಂಭವನ್ನ ಪಕ್ಷಾತೀತವಾಗಿ ತರೀಕೆರೆ ನಾಗರಿಕರು ನಾವು ಮಾಡ್ತೇವೆ. ಹಾಗಾಗಿ ತರೀಕೆರೆ ನಗರದ ಅಭಿವೃದ್ಧಿಗೆ 100 ಕೋಟಿ ಅನುದಾನವನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ಸನ್ಮಾನ್ಯ ಶಾಸಕರ ಹೆಜ್ಜೆಗಳನ್ನ ಹಾಕಿ ಅಂತೇಳಿ ವಿನಂತಿಯನ್ನು ಮಾಡ್ತಾ, ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ನಾವೆಲ್ಲ ಸದಸ್ಯರ ಸಹಕಾರ ಸದಾಕಾಲ ಇರ್ತದೆ. ಅವರ ಅವ್ರ ಜೊತೆಲಿ ನಾವೆಲ್ಲರೂ ಹೆಜ್ಜೆ ಇರ್ತೇವೆ. ಒಂದು ಒಳ್ಳೆಯ ಕೆಲಸಕ್ಕೆ ಸದಾ ಬೆಂಬಲವಾಗಿ ತರೀಕೆರೆ ನಗರದ ನಾಗರಿಕರ ಲೆಕ್ಕಕ್ಕೆ, ತರೀಕೆರೆ ನಾಗರಿಕರ ಕಂದಾಯಕ್ಕೆ ಕಾವಲುಗಾರರಾಗಿ ನಾವು ತರೀಕೆರೆ ಜನತೆಯ ಪರವಾಗಿ ಗೊತ್ತಿರ್ತೇನೆ. ಒಳ್ಳೆಯ ಕೆಲಸಕ್ಕೆ ಬೆಂತಟ್ಟಿ ಹಣಕಾಸಿನ ವಿಷಯವಾಗಿ ಕಾವಲುಗಾರನಾಗಿ ತರೀಕೆರೆ ನಗರದ ಜನರ ತೆರಿಗೆ 1 ರೂಪಾಯಿ ವೇಸ್ಟ್ ಆಗ್ದಂಗೆ ಅದು ಅಭಿವೃದ್ಧಿಗೆ ಬಳಕೆಯಾಗ ನಿಟ್ಟಿನಲ್ಲಿ ಸಲಹೆ ಸಹಕಾರಗಳನ್ನು ಕೊಟ್ಟು ನಾವೆಲ್ಲರೂ ಜೊತೆಯಾಗಿ ಹೆಜ್ಜೆ ಹಾಕೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ, ಒಳ್ಳೆಯದಾಗಿ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಶಾಸಕರಿಗೆ, ನಾವೆಲ್ಲ ಪಕ್ಷದ ಕಾಂಗ್ರೆಸ್ಸಿನ ಮುಖಂಡರುಗಳಿಗೆ ಬಹುಶಃ ನಾನು ಒಂದು ಮಾತು ಹೇಳ್ತೇನೆ. ಈಗ ಅನಂತಾಡಿಗೆ ಹೇಳ್ತಾ ಇದ್ರು, ಯಾಕೆ ಎಲ್ಲೂ ಅವರು ತರೀಕೆರೆ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿ ಹೇಳ್ತಾರೆ. ಯಾಕೆ ಹೇಳಿದ್ರು ఇప్పుడు ಶುದ್ಧವಾದ ಕುಡಿಯ ನೀರಿಲ್ಲಂತೆ ಈಗ ಅಧಿಕಾರಿಗಳು ಬರಕ್ಕೆ ಒಳ್ಳೆ ಶಾಲೆ, ಶಿಕ್ಷಣ ವ್ಯವಸ್ಥೆ, ಆರೋಗ್ಯ ಏನು ಸರಿ ಇಲ್ಲ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಬಹುಶಃ ಅದಕ್ಕೆಲ್ಲ ಕಳೆದ ಅನೇಕ ಸ್ವಾತಂತ್ರ್ಯ ಕಾಲಘಟ್ಟದ ನಂತರ ಇಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ ಒಂದು ರಾಜಕೀಯ ವ್ಯವಸ್ಥೆನೇ ಕಾರಣ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಮಾಡಬೇಕಾಗಬೇಕು. ಮುಂದೆ ಅವಕಾಶ ಸಿಕ್ಕಾಗ ತರೀಕೆರೆ ದಿನ ಬದಲಾವಣೆಯನ್ನು ತಯಾರಾಗಿರ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಅಭಿನಂದನೆಗಳನ್ನ ಕುಡಿತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ ಜೈ, ದೇವರಾಜ ಅರಸು, ಜೈ ನಾರಾಯಣ ಗುರೂಜಿ. ರಮೇಶ್ ಅವರಿಗೆ ಸ್ವಾಗತ ಹಾಗೂ ಮಾಜಿ ಪುರಸಭೆ ಅಧ್ಯಕ್ಷರಾದ ರೇಣಾಪುರವರು ಸುತ್ತೋದಯ ಸ್ವಾಗತ. ಹಾಗೆ ನಮ್ಮ ಹಿರಿಯರಾದ ಬೀರೇಗೌಡರು ಈ ಕ್ಷೇತ್ರಕ್ಕೆ ಬಂದಿದ್ದಾರೆ, ಅವರನ್ನು ಸ್ವಾಗತ ಬಯಸುತ್ತೇನೆ. ಹಿರಿಯ ಸಹೋದರರಾಗಿರ್ತಕ್ಕಂಥ ವಸಂತ್ ಕುಮಾರ್ ಅವರೇ, ಹಾಗೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗಿರಿಜಾ ಪ್ರಕಾಶ್ ಅವರಿಗೆ ತರೀಕೆರೆ ತಾಲೂಕಿನ ಹಾಗೂ ನಗರದ ಜನತೆಯ ಅಭಿನಂದನೆಗಳನ್ನು ಸಲ್ಲಿಸಿದೆ. ಈಗಾಗಲೇ ಮಾತನಾಡುವಂತ ಸಂದರ್ಭದಲ್ಲಿ ಎಲ್ಲ ನನ್ನ ಹಿರಿಯ ನಾಯಕರುಗಳು ಮಾತನಾಡಿದ್ದಾರೆ. ತರೀಕೆರೆ ಅಭಿವೃದ್ಧಿಯ ಬಗ್ಗೆ ಚಿಂತನೆಗಳನ್ನ ಎಲ್ಲ ಹೇಳಿದ್ದಾರೆ. ಆತ್ಮೀಯ ಶಾಸಕರಾಗಿರ್ತಕ್ಕಂಥ ಜಿ ಎಸ್ ಶ್ರೀನಿವಾಸ್ ಅವರಿಗೆ ಮನವಿಯ ಮೂಲಕ ಎಚ್ಚರಿಕೆಯ ಮಾತನ್ನ ಹೇಳುವುದರ ಮುಖೇನ ಈ ತರೀಕೆರೆ ಅಭಿವೃದ್ಧಿಗೆ ಶ್ರಮಿಸಬೇಕು ಅಂತ ಹೇಳಿದ್ದಾರೆ. ದಯವಿಟ್ಟು 100 ಕೋಟಿ ತಂದ್ರೆ ಒಂದು ಯಾವ್ದಾದ್ರು ಸ್ಕೀಮ್ ಎಲ್ಲ ಪುರಸಭೆಯವರು ಕೇಳ್ತಾರೆ. ಹಾಗಾಗಿ ನಾ ಹೆಚ್ಚಿಗೆ ಹೇಳೋದಿಲ್ಲ. ಏನು ಅಶೋಕ್ ಕುಮಾರ್ ಹೇಳಿದಂಗೆ ಅಧಿಕಾರ ವಿಕೇಂದ್ರೀಕರಣದ ವ್ಯವಸ್ಥೆ ಅಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆಗೂಡಿ ದೇವರಾಜ ಅರಸರವರ ಒಂದು ಕನಸಿನ ಅಧಿಕಾರ ವಿಕೇಂದ್ರೀಕರಣ ವ್ಯವಸ್ಥೆ ಇವತ್ತು ವಸಂತ್ ಕುಮಾರ್ ಅವರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಿಕ್ಕೆ ಸಹಕಾರಿಯಾಗಿದೆ. ಜೊತೆಯಲ್ಲಿ ಎಲ್ಲರನ್ನೂ ಸರ್ವ ಸಮಬಾಳು ಸಮಪಾಲು ಅನ್ನೋ ರೀತಿಯಲ್ಲಿ ಅಧಿಕಾರದಲ್ಲಿ ಸಮಾನತೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಎಲ್ಲ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ರು ಮಾನ್ಯ ಅನಂತನಾಡಿಗರವರೇ, ಅವಕಾಶ ಅಧ್ಯಕ್ಷಗಿರಿ ಸಿಕ್ಕಿರಲಿಲ್ಲ. ಈ ನಗರದ ಈ ಪ್ರದೇಶವನ್ನು ಆಳಿದಂತ ಮಹಾನ್ ಪಾಳೆಗಾರರು ತದನಂತರ ಆಡ್ತಕ್ಕಂಥ ವ್ಯವಸ್ಥೆ ಇವತ್ತು ಸಿಕ್ಕಿದೆ ಅಂದ್ರೆ ತಪ್ಪಾಗಲ್ಲ. ಯಾಕೆಂದ್ರೆ ಈ ಹಿಂದೆ ಪಾಳೆಗಾರ ಆಳಿದಂತ ಈ ನಗರ ಇವತ್ತು ಆ ವಂಶಸ್ಥರಿಗೆ ಒಬ್ಬರಿಗೆ ಅಧ್ಯಕ್ಷಗಿರಿಯನ್ನ 30 ತಿಂಗಳ ಅವಕಾಶವನ್ನ ಕೊಟ್ಟಿದ್ದಾರೆ. ಅವರ ಹೆಸರಿನಲ್ಲಿ ನೀವುಗಳು ಏನು ಮಾಡ್ತೀರಾ ಅಂತ ಯೋಚನೆ ಮಾಡಿ ಆಳುವಂತ ಅವಕಾಶ ಸಿಕ್ಕಿದೆ. ಅದಕ್ಕೆ ಕೇವಲ ಆಳ್ಬೇಕು ಅಂದ್ರೆ ಅಧಿಕಾರವನ್ನು ನಡೆಸಬೇಕಾದ್ರೆ ತಾವು ಹೇಳಿದ್ರೆ ಯಾರು ಮಾತು ಕಡಿಮೆ ಅಂತ ಅವ್ರು ಮಾತಾಡಿದ್ರೆ ಪ್ರಾಣನೇ ಕಳ್ಕೋಬೇಕು ಹಂಗ್ ಮಾತಾಡ್ತಾರೆ ಕುಮಾರಣ್ಣವರು. ಅಷ್ಟು ನಿಷ್ಠುರವಾದಿ ಅವರು ಮಾತಾಡೋದು ಬೈಕಲ್ಲೇ, ಅಷ್ಟು ನಿಷ್ಠುರವಾದಿ. ಹಂಗಾಗಿ ನಾನು ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವುಗಳ ಎಲ್ಲ ಪುರಸಭಾ ಸದಸ್ಯರುಗಳ ಸಹಕಾರ, ಎಲ್ಲ ಪಕ್ಷ ಯಾವ ಪಕ್ಷದಲ್ಲೇ ಇರಲಿ ಸರ್ವ ಪಕ್ಷಗಳ ಸಹಕಾರ ತೆಗೆದುಕೊಂಡು ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲರ ಸಲಹೆಯನ್ನು ತೆಗೆದುಕೊಳ್ಳೋದು ಅತ್ಯುತ್ತಮ. ಯಾಕೆಂದ್ರೆ ಪ್ರಕಾಶ್ ಅವರೇ ಹೇಳ್ಬೇಕು, ಪ್ರಕಾಶ್ ಅವರು ಶಾಸಕರು ಪತ್ತಾಗಿದ್ದಾರೆ ಅವರೇ ಹೇಳ್ಬೇಕು, ಶಶಾಂಕ್ ಅವರು ಹೇಳ್ಬೇಕು, ಫಾರೂಕ್ ಅವರು ಹೇಳ್ಬೇಕು ಅಂತಲ್ಲ. ಇದನ್ನ ಅಭಿವೃದ್ಧಿ ಕೆಲಸದಲ್ಲಿ ಏನು ನಮ್ಮ ಎಲ್ಲ ಸಮಗ್ರ ಕ್ಷೇತ್ರಗಳಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಹೊಂದಬೇಕು. ವ್ಯಾಲ್ಯೂಯೇಷನ್ ಏನ್ ಮಾಡಿದ್ದಾರೆ ಅಂದ್ರೆ ನಗರದ ಕಮರ್ಷಿಯಲ್ ವ್ಯಾಲ್ಯೂಯೇಷನ್
ಹೋಗಿರ್ಲಿಲ್ಲ ಸರ್, ಅದಕ್ಕೆ ಒಂದು ಸಮಿತಿ ಇರುತ್ತೆ, ತಹಶೀಲ್ದಾರರು, ಚೀಫ್ ಆಫೀಸರ್ ಮತ್ತು ಇವರು. ಆ ಸಮಿತಿಯಲ್ಲಿ ಇವತ್ತು ಆಶ್ರಯ ಯೋಜನೆಯಲ್ಲಿ ವಾಸವಾಗಿರೋರು 300ರಿಂದ 400 ರೂಪಾಯಿ ಕಂದಾಯ, 600 ರೂಪಾಯಿ ಕಂದಾಯ ಕಟ್ಟಬೇಕಾಗಿದೆ. ಇದಕ್ಕೆ ದಯವಿಟ್ಟು ನಾವು PIL ಆಗ್ತಾ ಇದೀವಿ, ದಯವಿಟ್ಟು ತಮ್ಮ ಸಹಕಾರ ಬೇಕು. ಯಾಕಂದ್ರೆ ವ್ಯಾಲ್ಯೂಯೇಷನ್ ಜಾಸ್ತಿ ಆದಷ್ಟು ರಿಜಿಸ್ಟ್ರೇಷನ್ ಫೀಸ್ ಜಾಸ್ತಿ ಆಗುತ್ತೆ. ಅಂದ್ರೆ ಮಾಡಲೇಬೇಕು. ಸರ್ಕಾರ ಏನಿದೆ ಸರ್, ಸರ್ಕಾರದ ಸುತ್ತೋಲೆ ಪ್ರಕಾರ 20% 30% ಏರಿಸಬೇಕು 5 ವರ್ಷಕ್ಕೆ ಒಂದ್ಸತಿ. ಇವು ಒಂದೇ ಸತಿ 120% ಸಿಗದೆ. ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಎಲ್ಲ ಸದಸ್ಯರುಗಳು. ದಯವಿಟ್ಟು ಇದ್ರ ಬಗ್ಗೆ ಗಮನ ಇಟ್ಟು ಹೋರಾಟ ಮಾಡಲು ಮುಖ್ಯನಾ. ಹೈಯೆಸ್ಟ್ 130% ಏರಿಸಿದ್ದಾರೆ ಇಲ್ಲಿ. ಯಾಕೆಂದ್ರೆ ಸತೀಶ್ ಅನ್ನೋ ಒಬ್ಬ ನಾವು ಅಬ್ಜೆಕ್ಷನ್ ಫೈಲ್ ಮಾಡಿದ್ವಿ. ಅಬ್ಜೆಕ್ಷನ್ ಫೈಲಿಗೂ ಸಹ ಗಮನ ಹರಿಸಿದೆ. ಏನಾಗುತ್ತೆ ಅಂದ್ರೆ ಪುರಸಭೆಗೆ ಆದಾಯ ಕೊಡ್ಬೋದು, ಆದ್ರೆ ಪುರಸಭೆ ಏನಕ್ಕೆ ಇರೋದು, ಸಾರ್ವಜನಿಕರ ಹಿತದೃಷ್ಟಿಯನ್ನು ಕಾಪಾಡಿಕೊಂಡಿರೋದು. ಆ ಹಿತದೃಷ್ಟಿ ಇದ್ರೆ ಏನಂತ ಅವನ ಆರ್ಥಿಕ ವಲಯನ ಕಡಿಮೆ ಮಾಡೋದು, ಆ ಆರ್ಥಿಕ ವಲಯ ಹೆಚ್ಚು ಮಾಡಬೇಕಾಗುತ್ತೆ. ಇದ್ರ ಬಗ್ಗೆ ಗಮನ ಹರಿಸಬೇಕು. ನಾನು ಚೀಫ್ ಆಫೀಸರ್ ಮನವಿ ಮಾಡ್ತೇನೆ. ಭೋಜರಾಜ್ ಅವರು ಹೇಳಿದ್ರೆ UGD ಮಾಡ್ಬೇಕಾದ್ರೆ ದಯವಿಟ್ಟು ಶಾಸಕರೇ ಈ BH ಒಳಗೆ ಕೆಲಸ ಮಾಡ್ಬೇಕಾದ್ರೆ UGD ಮಾಡ್ಕೊಂಡೇ ಕೆಲಸ ಮಾಡೋದು ಒಳ್ಳೇದು ಅಂತ ನಾನು ಅನ್ಕೊಂಡಿದ್ದೀನಿ. ಆಮೇಲೆ ಯಾಕೆಂದ್ರೆ ಮೇನ್ ರೋಡಲ್ಲಿ UGD ಪಾಸ್ ಆಗಬೇಕು ಅಂದ್ರೆ ಮತ್ತೆ ಗುಂಡಿ ತೆಗೆಯೋದಾಗುತ್ತೆ. ದಯವಿಟ್ಟು ಅದನ್ನ ಪ್ಲಾನ್ ಮಾಡಿಸಿ. ಯಾಕೆಂದ್ರೆ ಆ ಪ್ಲಾನ್ ಸರಿಪಡಿಸ್ಕೊಂಡು ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾ ನಮ್ಮ ವಸಂತ್ ಕುಮಾರ್ ಅವರಿಗೆ ಮತ್ತೊಮ್ಮೆ ಹೇಳ್ತೇನೆ, ಮೌನ ಎಲ್ಲರಿಗೂ ಉತ್ತರ ಕೊಡೋದಿಲ್ಲ, ಮೌನ ಉತ್ತರ ಕೊಡೋದಿಲ್ಲ. ಮನಸ್ಸು ಬಿಟ್ಟು ಮಾತನಾಡೋದು ಮುಖ್ಯನ. ಎಲ್ಲರೊಟ್ಟಿಗೂ ಗಮನಿಸಬೇಕು, ಜೊತೆಗೆ ಮಾತನಾಡಿ ಅಧಿಕಾರಿಗಳಿಗೆ ಎಲ್ಲರೊಟ್ಟಿಗೆ ಇರೋದು ಕೇಳಿ ಗೊತ್ತಾಗುತ್ತೆ. ಎಲ್ಲರೂ ದಯವಿಟ್ಟು ಕೇಳೋದಿಲ್ಲ. ಪ್ರತಿಯೊಬ್ಬರು 12 ಮುಖ್ಯ ಇರುತ್ತೆ, ಅದನ್ನು ಸಾಬೀತುಪಡಿಸೋದು ನಿಮ್ಮ ಕೈಗಿದೆ. 30 ತಿಂಗಳಲ್ಲಿ ಸಾಬೀತುಪಡಿಸಲು ಮುಖ್ಯನ ಈ ಊರಿನ ಅಭಿವೃದ್ಧಿಗೆ ಹೆಚ್ಚು. ಯಾಕೆಂದ್ರೆ 30 ತಿಂಗಳು ಯಾರು ಕೆಮ್ಮಣಂಗಿಲ್ಲ ನಿಮ್ಮ ಹತ್ರ. ಯಾಕೆಂದ್ರೆ ನೀವು ಆ 30 ತಿಂಗಳಲ್ಲಿ ಏನ್ ಮಾಡಿದ್ರೆ ಅನ್ನೋದು ಮುಖ್ಯ. ಆ 30 ತಿಂಗಳಲ್ಲಿ ಏನ್ ಮಾಡಿದೆ ಅನ್ನೋದನ್ನ ತೋರಿಸ್ಬೇಕು ಅಂದ್ರೆ ನೀವು ಎಲ್ಲ ಜ್ಞಾನವಂತರ, ವಿದ್ಯಾವಂತರ ಮತ್ತು ನಿಮ್ಗೆ ಸಹೋದರರ ಮತ್ತು ಸಲಹೆಗಾರರ ಮಾರ್ಗದರ್ಶನ ತೆಗೆದುಕೊಂಡು ಊರಿನ ಅಭಿವೃದ್ಧಿಗೆ ಶಾಸಕ ತುಂಬಾ ಅದ್ಭುತ ಭಾಷಣಗಾರ ಅಂತ ಇದು ಗೊತ್ತು. ನಾವು ಏನ್ ಹೇಳ್ಬೇಕಾಗ್ತದೆ, ನಾನು ಮಾಜಿ ಪುರಸಭಾಧ್ಯಕ್ಷರಾಗಿ ಒಂದು ವಿಶೇಷವಾಗಿ ಹೇಳ್ಬೇಕಾಗ್ತದೆ. ನಾನು ಸಹ 2015 ಬಾಡಿಯಲ್ಲಿ ಪುರಸಭಾ ಸದಸ್ಯನಾಗಿ ನಿಮ್ಮೆಲ್ಲರ ವಾರ್ಡ್ ನಂಬರ್ 20ರ ಅಧ್ಯಕ್ಷನ ಮಾಡಿದ್ರಿ. ಅದೇ ರೀತಿ ಈ ಬಾರಿನೂ ಸಹ ನನ್ನ ಶ್ರೀಮತಿಯವರನ್ನ ಸದಸ್ಯ ಮಾಡಿದ ಮೊದಲ ಬಾರಿಗೆ ನನ್ನ ವಾರ್ಡಿನ ಮತದಾರರು ಮತ್ತು ದಲಿತರು ಎಲ್ಲ ನನ್ನ ಜನತೆಗೆ ಅಭಿನಂದಿಸ್ತೀನಿ. ಈ ಒಂದು ವಿಶೇಷ ನಾನು ಮಾತಾಡಲೇಬೇಕಾಗ್ತದೆ. ಇಲ್ಲಿ ಪರ್ವೀನ್ ರಾಜ್ ಅವರು, ಬೈಬಲ್ ರಮೇಶ್ ಅವರು, ರಮೇಶ್ ಅವರು, ಸಾಕಟ್ಟು ಧರ್ಮರಾಜ್ ಅವರು, 8ರಿಂದ 10 ಆದಿವಾಸಿ ಸಸ್ಯವರು ಎಲ್ಲರೂ ನಾವು ಅಧ್ಯಕ್ಷರಾಗ್ತಾರೆ. ಸುಮಾರು ದಾದಾಪೀರ್ ಅವರು ಪತ್ರಕರ್ತ ನೋಡಿದ್ದಾರೆ. ಹಿಂದೆ ಅಭಿವೃದ್ಧಿ ನಾವು ಎಷ್ಟೇ ಕಿತ್ತಾಡ್ತಾ ಇತ್ತು, ಬೈಬಲ್ ರಮೇಶ್ ಯೂತ್ ಕಾಂಗ್ರೆಸ್ ಒಂದೊಂದು ರೀತಿ ಚರ್ಚೆ ನಡೀತಾನೆ ಇರ್ತದೆ. ಆದ್ರೆ ರಾಜಕಾರಣ ಅಭಿವೃದ್ಧಿ ವಿಚಾರದಲ್ಲಿ ಮುಂದೆ ಅದು ಮಾನ್ಯ ಶಾಸಕರು ಹಾಗೂ ಶಾಸಕರು ನೆನಪು ಮಾಡ್ಕೊಳ್ಬೇಕು. ಭೋಜರಾಜ್ ಅವರು, ನರೇಂದ್ರ ಅವರು ಹೇಳಿದ ಅಭಿವೃದ್ಧಿ ಹೋಗ್ಬೇಕು ಸಂತೋಷ. ನಿಮ್ಮ ಸಲಹೆ ಕೊನೆಯವರು ಕೊಡ್ತಾ ಇರಬೇಕು. ವಿರೋಧ ಪಕ್ಷ ಇದ್ರೆ ಚಾಟಿ ಇದ್ರೆ ಮಾತ್ರ ನಾವು ರಾಜಕಾರಣದಲ್ಲಿ ಯಾರೇ ವ್ಯಕ್ತಿ ಆಗಲಿ ಮುಂದುವರಿಸ ಸಾಧ್ಯ. ಮತ್ತೊಬ್ಬರು ಮಾಜಿ ಅಧ್ಯಕ್ಷರಾದಂಥ ನಮ್ಮ ಹಾಜಿ ಮಸ್ತಾನ್ ಅಂತ ನಾಗರಾಜ್ ಅವರೇ, ಮತ್ತು ಇಲ್ಲಿ ಸೇರ್ತಕ್ಕಂಥ ಮಾಜಿ ಪುರಸಭಾ ಸದಸ್ಯರಿದ್ದೀರಿ ಮತ್ತು ಹರಿಕೆರೆ ಪಟ್ಟಣದ ನಾಗರಿಕರಿದ್ದೀರಿ, ಪತ್ರಕರ್ತರೇ ಮತ್ತು ನೆನಪಿನ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಂಧುಗಳು, ಕಾರಣಕರ್ತರು ಆದಂಥ ನನ್ನ ಆತ್ಮೀಯ ಪುರಸಭಾ ಸದಸ್ಯರುಗಳೇ, ಇವತ್ತು ನಾರಾಯಣ್ ಗುರು, ರಾಜೀವ್ ಗಾಂಧಿ ಮತ್ತು ದೇವರಾಜ ಅರಸು ಜನ್ಮ ದಿನಾಚರಣೆ ವಿಶೇಷ ದಿನ ಅಂತ ಆದರೂ ಹೇಳ್ಬೋದು, ಒಳ್ಳೆಯ ದಿನ. ಇವತ್ತು ಅಂಥ ದಿನದಲ್ಲಿ ಸ್ವತಂತ್ರದ ನಂತರ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಅವರು ಅಧ್ಯಕ್ಷ ಆಗ್ತಿರ್ತಕ್ಕಂಥ ಒಂದು ವಿಶೇಷ. ಇದುವರೆಗೂ ನಮ್ಮ ಪುರಸಭೆಯ ಇತಿಹಾಸದಲ್ಲಿ ಇದೊಂದು ಪ್ರಥಮವಾಗಿ ಕುಮಾರ್ ಅವರು ಅಧ್ಯಕ್ಷ ವಹಿಸಿದರೆ ಅದು ದೇವರ ಆಶೀರ್ವಾದ ಅಂತ ನಾನು ಅದು ಭಾವಿಸಿದ್ದೇನೆ. ಯಾಕೆಂತಂದರೆ ಯಾರು ಆಗಕ್ಕಾಗಿಲ್ಲ ಅಂಥದ್ದೊಂದು ಆಗಿದೆ. ಇವರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ. ಎಲ್ಲೋ ಕುಮಾರನ ತುತ್ತು ಫೈನಾನ್ಷಿಯಲ್ ಚೆನ್ನಾಗಿದೆ. ಇದರೆಲ್ಲ ತುಂಬ ಬಡವರು ತರೀಕೆರೆ ಕ್ಷೇತ್ರದಲ್ಲಿ ಇರ್ತಕ್ಕಂಥವೆಲ್ಲ ವಿಶೇಷವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ಮತ್ತು ಎಲ್ಲ ಕೂಡ ಇವತ್ತು ಹಿಂದಿನ ಕೂಡ ಯಾವುದೇ ಇವತ್ತು ಅವಿರೋಧವಾಗಿ ಎಲ್ಲರೂ ಕೂಡ ಆಯ್ಕೆ ಆದರು. ಇವತ್ತು ಕೂಡ ಎಲ್ಲರೂ ಅವಿರೋಧವಾಗಿ ಆಯ್ಕೆ ಆಗ್ತಾರೆ. ಇವರಿಬ್ಬರಿಗೂ ಕೂಡ ಹೆಚ್ಚಿನ ಜವಾಬ್ದಾರಿ ಇದೆ.
ಇವತ್ತು ನಾವು ರಸ್ತೆ ಮಾಡಿ ಹೊಸದಾಗಿ ಅಂತ ಅನ್ನೋದಕ್ಕಿಂತ ಇರೋ ರಸ್ತೆಗಳಲ್ಲಿ ಕಸ ಬೆಳೆದಂಗೆ ಚರಂಡಿ ಕ್ಲೀನ್ ಆಗೋದು ಬಹಳ ಮುಖ್ಯ. ಅದು ಬಹಳ ಮುಖ್ಯವಾಗಿರ್ತದೆ. ಅದನ್ನು ಮಾಡಬೇಕಾದ ಪುರಸಭಾ ಸದಸ್ಯರುಗಳು ಮತ್ತು ಪುರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು ಇವೆಲ್ಲರೂ ಕೂಡ ನಮಗೆ ಕರ್ತವ್ಯ ಆಗಿರ್ತದೆ. ನಾವು ಇದ್ದಾಗ ಬೆಳಿಗ್ಗೆ 6 ಗಂಟೆಗೆ ನಾನು ಹೋಗ್ತಿದ್ದೆ ಅಟೆಂಡೆನ್ಸ್ಗೆ, ನೀವು ಕೂಡ ಅಟೆಂಡೆನ್ಸ್ ಆ ಟೈಮಿಗೆ ಹೋಗ್ಬೇಕು. ಅಟೆಂಡೆನ್ಸ್ ಅನ್ನಿಸ್ಕೊಂಡು ಕೆಲವರು ಈ ಮನೆ ಹೋಗ್ತಿದ್ರು, ಕೆಲವರು ಹೆಣ್ದಂಗ್ಲಿದ್ದಾಗ ಅಲ್ಲೇ ಹೋಗಿ ಕರ್ಕೊಂಡು ಬರ್ತಿದ್ದೆ. ಅವ್ರನ್ನ ಆಕ್ಷನ್ ಮಾಡಿದ್ರೆ ಸಸ್ಪೆಂಡ್ ಮಾಡಬೇಕು, ಸಸ್ಪೆಂಡ್ ಮಾಡ್ತಿಲ್ಲ. ಅದು ಸಂಬಳ ಕಟ್ ಮಾಡೋದು, ಏನೋ ಮಾಡಿ ವಾಪಸ್ ಕೊಡಿಸೋದು, ದೇವರಿಗೆ ಹಾಕ್ಸೋದು, ಈಗೆಲ್ಲ ಮಾಡಿಬಿಟ್ಟಿದ್ದೀನಿ. ಯಾಕೆಂದ್ರೆ ಅವ್ರು ಕಟ್ ಮಾಡೋಕ್ಕೆ ಬರೋದಿಲ್ಲ. ಕಟ್ ಮಾಡಿದ್ರೆ ಪರವಾಗಿಲ್ಲ, ದುಡ್ಡಿಸ್ಕೊಂಡು ದೇವಸ್ಥಾನಕ್ಕೂ ಹಾಕ್ಸ್ಬಿಟ್ಟಿದ್ದೀನಿ. ಈಗ ಬಂದಿಲ್ಲ ನೀವು ಅಂತೀರಿ, ಆ ಥರ ಎಲ್ಲ ಮಾಡಿದ್ದೀವಿ. ಒಟ್ಟಾರೆ ಅಭಿವೃದ್ಧಿ ಮನೆಗೂ ಕೂಡ ಕಾಂಗ್ರೆಸ್ ಪಕ್ಷ ಇದು ಸರಿ ಪುರಸಭೆಯನ್ನು ತೆಗೆದುಕೊಂಡೋಗಿ ಅಲ್ಲಲ್ಲೇ ಖಾತೆ ಬದಲಾವಣೆ ಮಾಡಿಕೊಟ್ಟಿರ್ತಕ್ಕಂಥದ್ದು, ಆಮೇಲೆ ಲೈಸೆನ್ಸ್ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ನಾವು ಇದೇನು ಮಾಡಿದ್ದೀವಿ. ಈಗಲೂ ಕೂಡ ಮಾಡಿ ನನ್ನ ಸಹಕಾರ ಪೂರ್ಣವಾಗಿ ಇರುತ್ತೆ ಅಂತ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಇವತ್ತು ಏನು ನಮಗೆ ಬಹಳ ಮುಖ್ಯವಾಗಿ ನಾನು ಈ ಒಂದು ಸಂದರ್ಭದಲ್ಲಿ ಸದಸ್ಯರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. 5 ಕೋಟಿಯನ್ನ ಮುಖ್ಯಮಂತ್ರಿ 25 ಕೋಟಿ ಕೊಟ್ಟಿದ್ರು ಸ್ವಾಮಿ. 5 ಕೋಟಿಯನ್ನ ತರೀಕೆರೆ ಪುರಸಭೆಗೆ ಹಾಕಿದ್ದಾರೆ. ಈಗಾಗಲೇ ಅನುಮೋದನೆಯನ್ನು ಕೂಡ ಆಯ್ತು ಶಾಂತಿ ಅನುಮೋದನೆ ಆಯ್ತಲ್ಲ, ಕೆಲಸ ಮಾಡಿಸ್ಬೋದು. ಅನುಮೋದನೆ ಈಗ ಜಿಲ್ಲಾಧಿಕಾರಿಗಳು ಅನುಮೋದನೆ ಕೊಡಬೇಕಿತ್ತು. ಕ್ರಿಯಾ ಯೋಜನೆಗೆ ಜಿಲ್ಲಾಧಿಕಾರಿಗಳು ಅನುಮತಿ ಕೊಟ್ಟಿದ್ದಾರೆ. ಕೆಲಸ ಶುರು ಮಾಡಿಸ್ಬೋದು. ನಾವೆಲ್ಲರೂ ಕಾರಣ ಮಳೆಯಿಂದ ಕೆಲಸ ಆಗ್ತಾ ಇಲ್ಲ. 2 ಕೋಟಿ ಅಜ್ಜಪುರ ಕೊಟ್ಟು 5 ಕೋಟಿ ಇಲ್ಲಿ ಕೊಟ್ಟು 25 ಕೋಟಿ ಇಲ್ಲಿ, ಆ 5 ಕೋಟಿ ಪ್ಲಸ್ 4 ಕೋಟಿ ಈ 20 ಕೋಟಿ SFP ನಾನು SNDP 20 ಕೋಟಿ ರಸ್ತೆ ಹಾಕಿದ್ದೀವಿ. 4 ಕೋಟಿ ಡೌನಿಗೆ 4 ಕೋಟಿ ಬೇಚ್ ಹೊಡೆದು 4 ಕೋಟಿ ಮುಖ್ಯಮಂತ್ರಿ ವಿಶೇಷದಿಂದ 4 ಕೋಟಿ ಹಾಕಿದ್ದೀವಿ. 6 ಕೋಟಿ ಇದು ನಮ್ಮ ಡಲ್ಟ್ ನಮ್ಮ ಮಾನ್ಯ ನಗರಾಭಿವೃದ್ಧಿ ಸಚಿವರು ವಿಶೇಷವಾಗಿ ಕೊಟ್ಟಿರತಕ್ಕಂಥ ದುಡ್ಡು ಅವರು 4 ಕೋಟಿ 6 ಕೋಟಿ ಕೊಟ್ಟಿದ್ದಾರೆ. ಅದಕ್ಕೂ ಅನುಮೋದನೆ ಆಗಿದೆ. ಅದು ಸರ್ 24 ವಾರ 30 ಕೋಟಿ. ಅದು ಡಲ್ಟಲ್ಲಿ ಕೊಟ್ಟಿರ್ತಕ್ಕಂಥದ್ದು ಫುಟ್ಪಾತಲ್ಲಿ ನಂತರ ಫುಟ್ಪಾತ್ ಮತ್ತು ಲೈಟ್ ಹೆಲ್ಪ್ ಮಾಡ್ತಾರೆ, ಅದನ್ನು ಕೊಟ್ಟಿದ್ದಾರೆ. ಇದು ರಸ್ತೆಗಳು ಆಗ್ತದೆ. ನಾವು ಹೇಳಿದಂಗೆ ಏನು ಪೂರ್ಣ ಮಾಡಬೇಕು ಅಂತಕ್ಕಂಥದ್ದು ನನ್ನ ಆಸೆ. 3 ಕೋಟಿ ಎಸ್ಟಿಮೇಟ್ ಆಗಿತ್ತು. ಮುಂಚೆ ನಾನು ಶಾಸಕ ಆಗಿದ್ದು 80 ಕೋಟಿ ಆಗಿತ್ತು. ಕೊನೆಯ ತನಕ ಹೋಯಿತು. ಶೋಭಕರಲ್ಲ ಒಂದು ಮನಸ್ಸು ಮಾಡಿದ್ರೆ ಖಂಡಿತ ಧೋರಣೆ ಆಗ್ತಿತ್ತು. ಒಂದೋಗ್ರಿ ಯಾತ್ರೆ ಆಗಲ್ಲ ಗಡ್ಕರಿ ಅಂತಂದಿದ್ರೆ ಆಗ್ತಿತ್ತು. ನಾನು ರಿಕ್ವೆಸ್ಟ್ ಮಾಡಿದ್ದೆ, ನಮ್ಮ ಲೆಟರ್ ತಗೊಂಡೋಗಿದ್ವಿ, ಬಟ್ ಒತ್ತಡ ಆಗಲಿಲ್ಲ. ಆಗಿದ್ರೆ ಅವತ್ತು 80 ಕೋಟಿ 70 ಕೋಟಿಗೆ ಆಗ್ತಾ ಇತ್ತು. ಭಾರಿ ಪ್ರಯತ್ನ, ಮುಖ್ಯಮಂತ್ರಿ ಲೆಟರು ಎಲ್ಲರೂ ಹೋಗಿತ್ತು, ಎಲ್ಲರೂ ಪಾಸ್ ಮಾಡಿದ್ರು. ನಾವು ಕೇಳ್ತಾ ಇದ್ದು ನಮ್ಮಾಗ ಅಲೋಕೇಟ್ ಮಾಡಿದ್ದ ದುಡ್ಡಲ್ಲಿ ನಾವು ಮಾಡ್ತೀವಿ ಅಂತೇಳಿ ಹೊಸದಾಗಿ ಫಂಡ್ ಕೊಡೋ ಅವಶ್ಯಕತೆ ಇರಲಿಲ್ಲ. ನೀವು NHA ಮಾಡ್ತಾ ಇದ್ದೀವಿ, ನಾವು ಹೊಸದಾಗಿ ನಾವು ಮತ್ತೆ ಅಪ್ರೂವ್ ಕೊಡಲ್ಲ ಅಂತೇಳಿ ಅಲ್ಲಿಯ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳು ರಿಜೆಕ್ಟ್ ಮಾಡಿದ್ರು. ನಂತರ ಆಗ್ಬೋದು ಅಂತ ಅನ್ಕೊಂಡಿದ್ದೆ. ಯಾಕೆಂದ್ರೆ ಸುರೇಶ್ ಇಲ್ಲಿ ಶಾಸಕರಾಗಿದ್ರು, ಕೇಂದ್ರ ಸರ್ಕಾರ ಆಯಿತು, ಅವತ್ತು ಆಗಲಿಲ್ಲ ದುರದೃಷ್ಟ. ಈಗ ಶಾಸಕ ಆದ ಮೊದಲನೇ ದಿನದ ಪ್ರಯತ್ನ ಮಂಜೂರಾಗಿದೆ, ಟೆಂಡರು ಆಗಿದೆ ಸರ್ 30 ಕೋಟಿ ರೂಪಾಯಿಗೆ. ಬಟ್ ಇನ್ನೂ ನನಗೆ ಹೇಳಿದಂಗೆ 100 ಕೋಟಿ ಬೇಕು. ಅಷ್ಟೇ 3 ಕಿಲೋಮೀಟರ್ ಮಾಡೋ ಸಾಕು ಅನಿಸ್ತದೆ. ಅದಕ್ಕಿನ್ನೊಂದು 15-20 ಕೋಟಿ ಬೇಕು. ಅದನ್ನೇ ಮುಗಿಯೋದ್ರೊಳಗಡೆ ಅದನ್ನು ಕೂಡ ರಿಲೀಸ್ ಮಾಡಿಸ್ತೀನಿ ಅಂತಕ್ಕಂಥ ನಂಬಿಕೆ ನನಗಿದೆ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಈಗ ಯುಟಿಲಿಗೆ ಸರ್ 34 ಕೋಟಿ ಮಂಜೂರಾಗಿದೆ. ಟೆಂಡರ್ DPR ಎಲ್ಲ ಆಯ್ತನ್ರಿ, ಮಾಡ್ತಾ ಇದ್ದಾರೆ. ಅದು ಆಗೋದಕ್ಕೂ ಇನ್ನೊಂದು 6-7 ತಿಂಗಳು 8 ತಿಂಗಳು ಲೇಟ್ ಆಗ್ತದೆ. 34 ಕೋಟಿ. ಇದಕ್ಕೂ ಸಹ ಕಾರಣಕರ್ತರು ನಾನು ನೆನೆಸಬೇಕಾಗ್ತದೆ. ನಮ್ಮ ಬೈತಿ ಸುರೇಶ್ UTD ಕೊಟ್ಟಿರೋದು ಬೈತಿ ಸುರೇಶ್. DPR ಆಗಿದೆ, ಆಗ್ತಾಯಿದೆ. DPR ದುಡ್ಡು ರಿಲೀಸ್ ಆಗಿದೆ. DPR ಆದ ತಕ್ಷಣ ವರ್ಕೌಟ್ ಮಾಡೋಕೆ ಟೆಂಡರ್ ಕೊಡೋದು ಅದು ಮಾಡ್ತಿರೋದು KFDC ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಮತ್ತು ಜೊತೆಗೆ ನಮ್ಮ ಒಂದು ಪಟ್ಟಿ ಮಾಡ್ತಾ ಇದ್ರು, ಯಾವ್ಯಾವ ನಗರಸಭೆಗೆ ಕೊಡ್ಬೇಕು ದುಡ್ಡು ಅಂತೇಳಿ. ಅವತ್ತು ನಾನು ಕುತ್ಕೊಂಡಿದ್ದೆ ಎಲ್ಲಿ ನಮ್ಮ ಚೇಂಬರಲ್ಲಿ, ಸುರೇಶ್ ಚೇಂಬರಲ್ಲಿ. ಯೂನಿವರ್ಸಿಟಿ ಪುರಸಭೆಗೆ 1 ಕೋಟಿ ಕೊಡ್ತಿದ್ವಿ ನಾವು. ಹೇಳಿ ಅಭಿವೃದ್ಧಿ 4 ಕೋಟಿಗೆ ಕೆರೆ ಅಭಿವೃದ್ಧಿಗೆ 1 ಕೋಟಿ ಅಲ್ಲ 4 ಕೋಟಿ ಕೆರೆ ಅಭಿವೃದ್ಧಿಗೆ 1 ಕೋಟಿ ಪಾರ್ಕ್ ಅಭಿವೃದ್ಧಿಗೆ ಅಲ್ಲೇ ಕುತ್ಕೊಂಡು ಆಟ ಹಿಡಿದು ಬಿಡಿಸ್ತಾರೆ. ಅದು ಕೂಡ ದುಡ್ಡು ಆದೇಶ ಬಂದಿದೆ ನಮ್ಮ ಪುರಸಭೆಗೆ ಅಂತ ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ನಾನು 5 ಕೋಟಿ ಹಾಕಿದ್ದೀನಲ್ಲ, ಅದರಲ್ಲಿ ಮೇನ್ ಕೆಲಸ ಹೇಳ್ತೀನಿ. ಫುಡ್ ಕೋರ್ಟ್ ಅಂತ ಮಾಡ್ತಾ ಇದ್ದೀವಿ. ಫುಡ್ ಕೋರ್ಟ್ ಅದಕ್ಕೆ 40 ಲಕ್ಷ ರೂಪಾಯಿ ಫುಡ್ ಕೋರ್ಟ್ 40 ಲಕ್ಷ ಹಾಕಿದ್ದೀವಿ.
ಅಲ್ಲಿ ಶಿವಮೊಗ್ಗದಲ್ಲ ನೋಡಿ ಫುಡ್ ಕೋರ್ಟ್ ಅಂತ ಬಡಿ ಆ ಥರ ಅದಕ್ಕೋಸ್ಕರ ಒಂದು ಅದಕ್ಕೆ ವ್ಯವಸ್ಥೆ ಮಾಡಿ ಸಂತೆ ಮನೆ ಹಿಂಭಾಗದಲ್ಲಿ ನನ್ನ ಫುಡ್ ಕೋರ್ಟ್ ಮಾಡ್ತಾ ಇದ್ದೀವಿ. ಎರಡನೇದು ನಾವು ನೀವೇನು ಹೇಳ್ತಾ ಇದ್ದಿಲ್ಲ ಅಭಿವೃದ್ಧಿ ಆಗಬೇಕು ಅಂತ ಹೇಳ್ಬಿಟ್ಟು ಸರ್ಜಾಲಗುಂಪ ನಾಯಕನ ಬಸ್ ಸ್ಟ್ಯಾಂಡಿಗೆ ಅಭಿವೃದ್ಧಿ ಪೂರ್ಣ ಹಣ ಹಾಕಿದ್ದೀವಿ. ಇನ್ನೊಂದು ಮುಖ್ಯವಾಗಿ ನಮ್ಮೇನು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ತಾಲೂಕು ಪಂಚಾಯತ್ ಇದೆಯಲ್ಲ ಅಲ್ಲಿ ಎಲ್ಲೂ ನಿಮಗೆ ಮಣ್ಣು ಕಾಣೋದಿಲ್ಲ. ಪೂರ್ತಿ ನಾವು ಅದಕ್ಕೆ ಇಂಟರ್ಲಾಕ್ ಆಗ್ತಾ ಇದ್ವಿ. ಅಲ್ಲೆಲ್ಲೂ ಕೂಡ ಪೂರ್ತಿ ಸರ್ಕಾರ ಪೂರ್ತಿ ಇಂಟರ್ಲಾಕ್ ಹಾಕಿ ರೈಲ್ವೆ ಸ್ಟೇಷನ್ ಕಡೆ ಈ ಕಡೆ ಎಲ್ಲ ಹಾಕಿ ಅಭಿವೃದ್ಧಿಗೆ ಹಣ ಹಾಕಿದ್ವಿ. ಕೆಲಸ ಒಂದು ಭಾಗ ಮಾಡಬೇಕು ಅಷ್ಟೇ. ಎಲ್ಲ ಥರದ ವ್ಯವಸ್ಥೆಗಳು ಆಗಿದೆ. ಇಲ್ಲಿ ಕೆಲಸ ನಾಳೆ ಶುರು ಮಾಡ್ಬೋದು. ಮಳೆ ಆಗಿರೋದ್ರಿಂದ ಯಾರು ಶುರು ಮಾಡೋಕ್ಕೆ ಇಲ್ಲೇ ಕುಡಿತಾ ಇದ್ದಾರೆ. ಮಳೆ ಮುಗಿತಿದ್ದಂಗೆ ಸ್ವಲ್ಪ, ಯಾಕಂದ್ರೆ ಈ ಮಳೆಯಲ್ಲಿ ಮಾಡೋಕ್ಕಾಗೋದಿಲ್ಲ ಅಂತ ಅದನ್ನು ಮಾಡ್ತಾ ಇದ್ವಿ. ಮೇಜರ್ ಆಗಿ ನಾನು 5 ಕೋಟಿಲಿ ಮೇಜರ್ ಆಗಿ ಒಂದು 1 ಕೋಟಿ ಇಷ್ಟು ಕೆಲಸ ಹೇಳಿದ್ದೀನಿ. ಯಾಕೆಂದ್ರೆ BHD ಕಾಣತಕ್ಕಂಥದ್ದು, ಆಸ್ಪತ್ರೆ ಹೋಗೋಂಥ ರಸ್ತೆ ಇರ್ಬೋದು, ಈ ರಸ್ತೆ ಇರ್ಬೋದು, ಇವೆಲ್ಲ ಸಾಮಾನ್ಯ ಅಲ್ಲಿ ಪುರಸಭೆಯಲ್ಲಿ ಇಂಟ್ರೆಸ್ಟ್ ಕೊಡೋದಿಲ್ಲ, ಅಲ್ಲಿ ಓಟ್ಗಳು ಇಲ್ಲ ಅಂತೇಳಿ. ಹಂಗಾಗಿ ನಾನು ಅದಕ್ಕೆ ಹಾಕಿದ್ದೀನಿ ಜಾಸ್ತಿ. ಪುರಸಭೆಯಲ್ಲಿ ಎಲ್ಲೂ ಆದ್ಯತೆ ಕೊಡ್ತಾರೆ ಅಂದ್ರೆ 2 ಕಡೆ ಮನೆ ಇರಬೇಕು, ಮತದಾರ ಇರಬೇಕು, ಅಲ್ಲಿ ಆದ್ಯತೆ ಕೊಡ್ತಾರೆ. ಇಲ್ಲಿ ಓಟ್ ಇಲ್ಲದ ಜಾಗ ಯಾವುದು ಇವೆಲ್ಲ, ಹಾಗಾಗಿ ಯಾರೂ ಸಾಮಾನ್ಯ ಅಲ್ಲಿ ಕೊಡೋದಿಲ್ಲ. ಫಸ್ಟ್ ನಮ್ಮ ವಾರ್ಡ್ ಆಗಲಿ ಅಂತ ಹೇಳ್ತಾರೆ. ಇದು ಲೋಕೇಶ್ ವಾರ್ಡಿಗೆ ಸೇರಿದ್ರು ಕೂಡ ಅವನ ಆದ್ಯತೆ ಕೊಡೋದೇ ಅಲ್ಲಿ ತಗ್ಗಿಗೆ. ಅದು ನನಗೆ ಹೇಳಿದೀಯಾ? ನನಗೆ ಹೇಳಿ ಮಾಡ್ಲೇಬೇಕು ಅಂತ ಹೇಳಿದ್ದಾರೆ. ಆದ್ರೆ ಅವನಿಗೆ 1 ಕೋಟಿ ದುಡ್ಡು ಕೊಟ್ಟು ಎಲ್ಲಪ್ಪ ಮಾಡ್ತೀನಿ ಅಂದ್ರೆ ನಾನು ಅಲ್ಲಿ ತೆಕ್ಕಲ್ ಚರಂಡಿ ಮಾಡ್ತೀನಿ, ಮಾಡ್ತೀನಿ ಹೇಳಲ್ಲ. ಆಯ್ತು, ಅವ್ರ ಪತ್ರನೂ ಕೂಡ ಹಲವಾರು ಬಾರಿ ಹಾಕಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ನಾವು ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಮೊನ್ನೆ ನಾನು ಮೈಸೂರಿಗೆ ಹೋಗಿದ್ದೆ. ಪತ್ರದಲ್ಲಿ ನೋಡ್ಬೋದು, ಅಮೃತ್ ಯೋಜನೆಯಲ್ಲಿ ನಮ್ಮ ಚಿಕ್ಕಮಗಳೂರು ಸಣ್ಣ ಸ್ಟೇಷನ್ ಅಲ್ಲಾಗಿದೆ, ಸಾಗರದಲ್ಲಾಗಿದೆ, ಸೊರಬದಲ್ಲಾಗಿದೆ. ನಾನು ಶಿವಮೊಗ್ಗ ಭದ್ರಾವತಿ ಹೇಳಕ್ತಾ ಇರಲಿಲ್ಲ. ತನಿಖೆ ಅದಕ್ಕಿಂತ ದೊಡ್ಡ ಸ್ಟೇಷನ್ ಅಮೃತ್ ಯೋಜನೆಯಲ್ಲಿ ಅಭಿವೃದ್ಧಿ ಆಗಬೇಕಿತ್ತು, ಆಗಿಲ್ಲ. ಅದಕ್ಕೆ ಪತ್ರವನ್ನು ಕೊಟ್ಟಿದ್ದೀನಿ, ಮತ್ತೆ ಕೇಂದ್ರದ ಮಂತ್ರಿಗಳು ಪತ್ರವನ್ನು ಕೊಟ್ಟಿದ್ದೀನಿ. ನಾನು MP ಹತ್ರ ಮಾತಾಡ್ತಾ ಇದ್ದಾರೆ, ಏನಿಲ್ಲ ನಮಗೆ ಅಭಿವೃದ್ಧಿ ವಿಚಾರಕ್ಕೆ. ಈಗಾಗಲೇ ಇಬ್ಬರ ಹತ್ರ ಮಾತಾಡಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ರೈಲ್ವೆ ಸ್ಟೇಷನ್ ಅಭಿವೃದ್ಧಿ ಆಗೋದ್ರಲ್ಲಿ ಹಾಗೆ ಆಗುತ್ತೆ. ಅದು ಪ್ರಯತ್ನ ನಾವು ಈಗಾಗಲೇ ತೀವ್ರ ಪ್ರಯತ್ನ ಮಾಡಿದ್ದೀವಿ. ಅದು ಮಾಡಲೇಬೇಕಾದಂಥದ್ದು ಉದ್ದೇಶ ಇತ್ತು. ಯಾಕೆ ಚಿಕ್ಕಮಗಳೂರಿಗೆಲ್ಲ ಮಾಡೋದು ಗೊತ್ತಿಲ್ಲ. ಇಲ್ಲಿ ಅದನ್ನ ಮಾಡಲಿಕ್ಕೆ ಎಲ್ಲ ರೀತಿಯ ಒಂದು ಪ್ರಯತ್ನಗಳು ಆಗ್ತಾ ಇದೆ. BH ರೋಡಲ್ಲಿ ಇನ್ನೊಂದು 9 ಕೋಟಿ ಮಂಜೂರಾಗಿದೆ. ಟೆಂಡರ್ ಅಪ್ರೂವಲ್ ಆಗಬೇಕು. ಟೆಂಡರ್ ಇದು ಬಸ್ ಸ್ಟ್ಯಾಂಡನ್ನು ಇದು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು, KSRTC ಬಸ್ ಸ್ಟ್ಯಾಂಡು ಡಿಪೋನು ಕೂಡ ಆಗ್ತದೆ. ಇಷ್ಟನ್ನ ಇಲ್ಲಿ ಮೇನ್ ರಸ್ತೆ ಆಗ್ತಕ್ಕಂಥ ಅಭಿವೃದ್ಧಿಗಳನ್ನು ಹೇಳ್ತಾ, ಇವತ್ತು ಸದಸ್ಯರುಗಳು ಎಲ್ಲರೂ ಕೂಡ ಅಭಿವೃದ್ಧಿ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ. ಮತ್ತೆ ಜನರು ಬರ್ತಾರೆ ಇಲ್ಲಿ ಅಭಿವೃದ್ಧಿ ಜೊತೆಗೆ, ಪ್ರತಿನಿತ್ಯ ಜನ ಬರ್ತಾರೆ ಇಲ್ಲಿ. ಯಾವ ಸಣ್ಣ ಪುಟ್ಟ ಕೆಲಸಗಳಿಗೆ ಅವಕ್ಕೆ ಯಾವುದೇ ಕಷ್ಟಗಳಿಂದಂಗೆ ಅವರು ಬಂದು ನಗುನಗ್ತ ಕೆಲಸ ಮಾಡಿಸ್ಕೊಂಡು ಹೋಗ್ಬೇಕು. ಆ ರೀತಿಯ ವಾತಾವರಣವನ್ನು ಅಧಿಕಾರಿಗಳು, ಮುಖ್ಯವಾಗಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರು, ಸದಸ್ಯರುಗಳು ಎಲ್ಲರೂ ಸೇರಿ ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿಸಬೇಕು. ನಮ್ಮ ನಗರವನ್ನು ಸ್ವಚ್ಛ ನಗರ ಆಗಿ ಇಟ್ಕೋಬೇಕು ಅಂತ ಹೇಳ್ತಾ, ಈ ಒಂದು ಸದುಪಯೋಗವನ್ನು ನಮ್ಮ ವಸಂತ್ ಕುಮಾರ್ ಅವರು, ಪುರಸಭೆ ಸದಸ್ಯರು, ಪತ್ರಕರ್ತರು, ನನ್ನ ವಾರ್ಡಿನ ಮತ ಬಾಂಧವರು ಹಾಗೂ ತರೀಕೆರೆಯ ಪ್ರತಿಯೊಬ್ಬ ನಾಗರಿಕರಿಗೂ ಹೃದಯಪೂರ್ವಕ ವಂದನೆಗಳು. ಹಾಗೂ ಶಾಸಕರು ಮತ್ತು ಪುರಸಭೆ ಸದಸ್ಯರ ಜೊತೆಗೂಡಿ ಸ್ವಚ್ಛತೆಗೆ ಹಾಗೂ ಕುಡಿಯ ನೀರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀನಿ. ಪಾರ್ಕಿಗೆ, ಅಭಿವೃದ್ಧಿಗೆ ಸಹಕಾರ ತಗೊಂಡು ಹೆಚ್ಚಿನ ಅಭಿವೃದ್ಧಿ ಕಡೆ ಗಮನ ಹರಿಸ್ತೀವಿ ಅಂತ ಹೇಳ್ತಾರೆ. ಮತ್ತೊಮ್ಮೆ ಎಲ್ಲರಿಗೂ ಹೃದಯಪೂರ್ವಕ ವಂದನೆಗಳು.